ವರ್ಲ್ಡ್ ವೈಸ್ ಮಾರ್ಕೆಟ್ ಸರ್. ಕನಿಷ್ಠ ಬಂಡವಾಳ 50,000 ಇದ್ರೆ ಸಾಕು. ಜೀರೋ ಬಂಡವಾಳದಿಂದ ಮಾಡ್ಬೋದು, ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್. ಕಸ್ಟಮರ್ಗೂ ಅವ್ರು ತೃಪ್ತಿ ಆದರೆ ಇನ್ನೊಂದ್ಸಲ ಮತ್ತೆ ಬರ್ತಾರೆ. ಅತಿ ಕಡಿಮೆ ಬಂಡವಾಳದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಹೇಗೆ ಬೇಕಲ್ಲ ಆ ಥರ ನಾವು ಯೂನಿಟನ್ನು ಸ್ಟಾರ್ಟ್ ಮಾಡ್ಕೋಬೋದು. ಮಿನಿಮಮ್ ಬಂಡವಾಳ ಹಾಕಿ ನಾವು ಜಾಸ್ತಿ ಲಾಭ ತೊಗೋಬೋದು ಸರ್. ಎಷ್ಟು ಮಾರ್ಕೆಟ್ ಜಾಸ್ತಿ ಆಗುತ್ತಲ್ಲ ನಮಗೆ ಏನಾಗುತ್ತೆ ಅಂದರೆ ಅಷ್ಟೊಂದು ಲಾಭ ಜಾಸ್ತಿ ಬರುತ್ತೆ. ಹಾಕಿದ ಬಂಡವಾಳ ತೆಗೆದ್ರು ಆರಾಮ ದಿನಕ್ಕೆ 2,000 to 3,000 ರೂಪಾಯಿ ನಾವು ಉಳಿತಾಯ ಮಾಡ್ಬೋದು. ಇದು ಟ್ರೆಂಡ್ಗೆ ತಕ್ಕಂತೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿರೋ ಬಿಸ್ನೆಸ್. ಮೆಡಿಕಲ್ ಶಾಪ್, ಸೂಪರ್ ಮಾರ್ಕೆಟ್, ಹೋಟೆಲ್ಗಳಲ್ಲೂ ಬಳಕೆಯಾಗುತ್ತೆ ಈ ಉತ್ಪನ್ನ. ಮಾರುಕಟ್ಟೆ ಕಲೆ ಕರಗತ ಮಾಡಿಕೊಂಡ್ರೆ ಪಡೆಯಬಹುದು ಹೆಚ್ಚು ಸಕ್ಸಸ್. ಪೇಪರ್ನಿಂದ ತಯಾರಾಗುತ್ತೆ ಈ ವೆರೈಟಿ ಪ್ರಾಡಕ್ಟ್ಸ್. ಅದುವೇ ಪೇಪರ್ ಬ್ಯಾಗ್ ಅಥವಾ ಕಾಗದದ ಚೀಲದ ಬಿಸ್ನೆಸ್. ಬದುಕಿಗೊಂದು ಬಿಸ್ನೆಸ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಇತ್ತೀಚಿನ ದಿನಗಳಲ್ಲಿ ನೀವು ಮೆಡಿಕಲ್ ಶಾಪ್, ಹೋಟೆಲ್, ಸೂಪರ್ ಮಾರ್ಕೆಟ್ ಎಲ್ಲಿಗೆ ಹೋದರೂ ಪೇಪರ್ ಬ್ಯಾಗ್ಗಳೇ ಜಾಸ್ತಿ ಬಳಕೆಯಾಗೋದು. ಪ್ಲಾಸ್ಟಿಕ್ಗೆ ಪರ್ಯಾಯ, ಜೊತೆಗೆ ಪರಿಸರ ಸ್ನೇಹಿ ಅನ್ನೋ ಕಾರಣಕ್ಕೆ ಕಾಗದದ ಚೀಲಗಳಿಗೆ ಹೆಚ್ಚು ಬೇಡಿಕೆ. ಈ ಬ್ಯಾಗ್ಗಳ ತಯಾರಿಕೆಗೆ ನಿಮಗೆ ಹೆಚ್ಚು ಕಚ್ಚಾ ಸಾಮಗ್ರಿಗಳೂ ಬೇಕಿಲ್ಲ, ಹೆಚ್ಚು ಶ್ರಮವೂ ಬೇಕಿಲ್ಲ, ಆದರೆ ಉತ್ತಮ ಆದಾಯ ಮಾತ್ರ ಪಡೆಯಬಹುದು. ಹಾಗಿದ್ರೆ ಈ ಪೇಪರ್ ಬ್ಯಾಗ್ಗಳನ್ನು ಆರಂಭಿಸಿ ಯಶಸ್ಸು ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ನೀವು ಮೆಡಿಕಲ್ ಶಾಪ್, ಹೋಟೆಲ್, ಸೂಪರ್ ಮಾರ್ಕೆಟ್ ಎಲ್ಲಿಗೆ ಹೋದ್ರೂ ಕೂಡ ಪೇಪರ್ ಬ್ಯಾಗ್ಗಳೇ ಜಾಸ್ತಿ ಬಳಕೆಯಾಗೋದು. ಪ್ಲಾಸ್ಟಿಕ್ಗೆ ಪರ್ಯಾಯ, ಜೊತೆಗೆ ಪರಿಸರ ಸ್ನೇಹಿ ಅನ್ನೋ ಕಾರಣಕ್ಕೆ ಕಾಗದದ ಚೀಲಗಳಿಗೆ ಹೆಚ್ಚು ಬೇಡಿಕೆ ಇದೆ. ಈ ಬ್ಯಾಗ್ಗಳ ತಯಾರಿಕೆಗೆ ನಿಮಗೆ ಹೆಚ್ಚು ಕಚ್ಚಾ ಸಾಮಗ್ರಿಗಳು ಬೇಕಿಲ್ಲ, ಹೆಚ್ಚು ಶ್ರಮವೂ ಕೂಡ ಬೇಕಾಗೋದಿಲ್ಲ, ಆದರೆ ಉತ್ತಮ ಆದಾಯ ಮಾತ್ರ ಪಡೆಯಬಹುದಾಗಿದೆ. ಹಾಗಿದ್ರೆ ಈ ಪೇಪರ್ ಬ್ಯಾಗ್ಗಳನ್ನ ಆರಂಭಿಸಿ ಯಶಸ್ಸನ್ನ ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಬನ್ನಿ. ಪ್ಲಾಸ್ಟಿಕ್ಗೆ ಪರ್ಯಾಯ ಈ ಪೇಪರ್ ಬ್ಯಾಗ್. ಪರಿಸರ ಸ್ನೇಹಿ ಉತ್ಪನ್ನ ಕಾಗದದ ಚೀಲ. ಮೊದಲೆಲ್ಲ ನಾವು ಅಂಗಡಿಗೋ ಶಾಪಿಂಗೋ ಹೋದಾಗ ಪರ್ಚೇಸ್ ಮಾಡಿದ ಐಟಂಗಳನ್ನ ತರೋದಕ್ಕೆ ಪ್ಲಾಸ್ಟಿಕ್ ಚೀಲಗಳನ್ನೇ ಬಳಸ್ತಾ ಇದ್ವಿ. ಆದರೆ ಯಾವಾಗ ಪ್ಲಾಸ್ಟಿಕ್ನಿಂದ ಹಾನಿ ಅನ್ನೋ ವಿಚಾರ ವ್ಯಾಪಕವಾಗ್ತಾ ಹೋಯಿತೋ ಪ್ಲಾಸ್ಟಿಕ್ಗಳ ನಿಷೇಧವಾಯಿತು. ಅಂದಿನಿಂದ ಜನ ಪ್ಲಾಸ್ಟಿಕ್ ಕವರ್ಗಳಿಗೆ ಬದಲಾಗಿ ಪರ್ಯಾಯ ಆಯ್ಕೆಗಳನ್ನ ಹುಡುಕೋದಕ್ಕೆ ಆರಂಭ ಮಾಡಿದ್ರು. ಪರ್ಯಾಯ ಅವಕಾಶಗಳನ್ನ ಹುಡುಕ್ತಾ ಹೋದಂತೆ ಆಗ ಮುನ್ನೆಲೆಗೆ ಬಂದದ್ದೇ ಬಟ್ಟೆ ಕವರ್ ಮತ್ತು ಪೇಪರ್ ಬ್ಯಾಗ್. ಹೆಚ್ಚು ಐಟಂಗಳನ್ನ ಪರ್ಚೇಸ್ ಮಾಡುವಾಗ ಅದನ್ನ ಕ್ಯಾರಿ ಮಾಡೋದಕ್ಕೆ ಜನರು ಬಟ್ಟೆ ಕವರ್ಗಳತ್ತ ವಾಲೋದಕ್ಕೆ ಶುರು ಮಾಡಿದ್ರು. ಆದರೆ ಸಣ್ಣ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಜನ ಹೆಚ್ಚು ಪ್ರಿಫರ್ ಮಾಡೋದೇ ಈ ಪೇಪರ್ ಬ್ಯಾಗ್ ಅಥವಾ ಕಾಗದದ ಚೀಲ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಹಾಗೂ ಹೇರಳವಾಗಿ ಕಾಣಸಿಗುವ ಉತ್ಪನ್ನವಿದು. ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಮೂಡ್ತಾ ಇರುವ ಒಲವು, ಕಡಿಮೆ ದರ, ಹೆಚ್ಚು ಲಭ್ಯತೆ, ಮರುಬಳಕೆ ಸಾಗಾಣಿಕೆಯು ಸುಲಭ, ಈ ಕಾರಣಗಳಿಂದಲೇ ಈ ಉದ್ಯಮಕ್ಕೆ ಹೆಚ್ಚೆಚ್ಚು ಬೇಡಿಕೆ ಇರೋದು. ಜಾಗತಿಕ ಕಾಗದದ ಬ್ಯಾಗ್ ಉದ್ಯಮದ ಮಾರುಕಟ್ಟೆ 2022ರಲ್ಲಿ 5.2 ಬಿಲಿಯನ್ಗಳಷ್ಟಿತ್ತು. ಆದರೆ ಈ ವರ್ಷ ಈ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ 5.4 ಬಿಲಿಯನ್ ಮಾರುಕಟ್ಟೆ ಮೌಲ್ಯವನ್ನ ಹೊಂದಿದೆ. ಈ ಪ್ರಮಾಣ 2033ರ ವೇಳೆಗೆ 8.2 ಬಿಲಿಯನ್ಗೆ ತಲುಪಬಹುದು ಎನ್ನುವ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಭಾರತದಲ್ಲಿಯೂ ಪೇಪರ್ ಬ್ಯಾಗ್ ಉದ್ಯಮವು ವಿಶಾಲವಾದ ಮಾರುಕಟ್ಟೆಯನ್ನ ಹೊಂದಿದೆ. 2022ರಲ್ಲಿ ದೇಶದಲ್ಲಿ ಈ ಉದ್ಯಮವು 693 ಮಿಲಿಯನ್ಗಳಷ್ಟು ಮಾರುಕಟ್ಟೆ ವಹಿವಾಟನ್ನ ನಡೆಸಿತ್ತು.
ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆಯನ್ನ ಪಡೆದುಕೊಳ್ತಾ ಇರುವ ಈ ಪೇಪರ್ ಬ್ಯಾಗ್ ಉದ್ಯಮವನ್ನ ಆರಂಭಿಸಿ ಯಶಸ್ಸು ಕಂಡಿದ್ದಾರೆ ಕೊಪ್ಪಳದ ಸಿದ್ದು ಬುಡೋಡಗಿ. ಪರಿಸರ ಸ್ನೇಹಿ ಪ್ರಾಡಕ್ಟ್ಗಳನ್ನ ಜನರಿಗೆ ನೀಡಬೇಕು ಎನ್ನುವ ಕಾರಣಕ್ಕೆ ಈ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ಆರಂಭಿಸಿ ಯಶಸ್ಸನ್ನ ಕಂಡಿದ್ದಾರೆ. ಇನ್ನು ಮೆಡಿಸಿನ್ ಪೌಚ್ಗಳಿಂದ ಹಿಡಿದು 18 ಇಂಚಿನ ಶಾಪಿಂಗ್ ಬ್ಯಾಗ್ ತನಕ ಎಲ್ಲಾ ರೀತಿಯ ಬ್ಯಾಗ್ಗಳನ್ನ ಸಿದ್ದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರು ಕಳೆದ 2 ವರ್ಷಗಳಿಂದ ಈ ಕಾಗದ ಚೀಲವನ್ನ ತಯಾರಿಸುವ ಉದ್ಯಮವನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಿದ್ದಾರೆ. ಬಸವಜ್ಯೋತಿ ಹೆಸರಲ್ಲಿ ಪೇಪರ್ ಬ್ಯಾಗ್ ಯೂನಿಟ್ಗಳನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವ ಸಿದ್ದೂರವರ ಪ್ರೊಡಕ್ಷನ್ ಯೂನಿಟ್ನಲ್ಲಿ ಹಲವು ವೆರೈಟಿಯ ಪೇಪರ್ ಬ್ಯಾಗ್ಗಳು ತಯಾರಾಗುತ್ತವೆ. ಹಾಗಿದ್ರೆ ಯಾವುದೆಲ್ಲ ಪೇಪರ್ ಬ್ಯಾಗ್ಗಳು ರೆಡಿಯಾಗುತ್ತವೆ ಅನ್ನೋದನ್ನ ಸಿದ್ದು ವಿವರಿಸ್ತಾರೆ. ನನ್ನ ಹತ್ರ ಈಗ ಮೆಡಿಸಿನ್ ಪೋಚ್ಗೆ ಅಂತ ಬಂದರೆ ಸರ್ 2 ಪೈಸೆದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಗ್ರೋಸರಿ ಬ್ಯಾಗ್ ಅಂದರೆ 50 ಪೈಸೆದಿಂದ ಬರುತ್ತೆ ಸರ್. ಶಾಪಿಂಗ್ ಬ್ಯಾಗ್ ಅಂದರೆ ನನ್ನ ಹತ್ರ 3 ರೂಪಾಯಿದಿಂದ 150 ರೂಪಾಯಿವರೆಗೆ ಸಿಗುತ್ತೆ ಸರ್. ಅದರಲ್ಲಿ 2 ಕಲರು, ಸಿಂಗಲ್ ಕಲರು, ಮಲ್ಟಿ ಕಲರು, ಕಲರ್ ಪೇಪರ್ಸು, ಗಿಫ್ಟ್ ಬ್ಯಾಗ್ಸು, ಕೇಕ್ ಬ್ಯಾಗ್ಸು ಪ್ರತಿಯೊಂದೂ ಸಿಗುತ್ತೆ. ವ್ಯಾಪಕವಾಗಿ ಉಪಯೋಗವಾಗ್ತಾ ಇದೆ ಈ ಉತ್ಪನ್ನ. ಮೆಡಿಕಲ್ ಶಾಪ್, ಹೋಟೆಲ್, ಕಿರಾಣಿ ಸ್ಟೋರ್ಗಳಲ್ಲಿಯೂ ಬಳಕೆ. ಮರುಬಳಕೆ ಸುಲಭ, ನೀರು ತಾಗದಂತೆ ಇರಲಿ ಎಚ್ಚರ. ಪೇಪರ್ ಬ್ಯಾಗ್ಗಳ ಬಳಕೆ ಎನ್ನುವುದು ಅದೆಷ್ಟರ ಮಟ್ಟಿಗೆ ವ್ಯಾಪಕವಾಗಿದೆ ಎಂದರೆ ಮೆಡಿಕಲ್ ಶಾಪ್, ಹೋಟೆಲ್, ಪಾರ್ಸಲ್, ಶಾಪಿಂಗ್ ಮಾಲ್, ಕಿರಾಣಿ ಸ್ಟೋರ್ ಹೀಗೆ ಎಲ್ಲಾ ಕಡೆಗಳಲ್ಲಿಯೂ ಇದೇ ಕಾಗದದ ಚೀಲವನ್ನ ಬಳಸಲಾಗುತ್ತದೆ. ಪೇಪರ್ ಬ್ಯಾಗ್ ಎನ್ನುವುದು ಸಿಂಪಲ್ ಆದ ಉದ್ಯಮ. ನೀವು ಜಾಸ್ತಿ ಬಂಡವಾಳ ಹಾಕಬೇಕು ಅಂತೇನಿಲ್ಲ. ಸಾಮಾನ್ಯವಾಗಿ ಪೇಪರ್ ಬ್ಯಾಗ್ಗಳು ಬೇರೆ ಬೇರೆ ಸೈಜ್ಗಳಲ್ಲಿ ಸಿಗುತ್ತವೆ. SOS ಬ್ಯಾಗ್, ಸ್ಟ್ಯಾಂಡ್ ಆನ್ ಶೆಲ್ಫ್ ಬ್ಯಾಗ್, ಬೇಕರಿ ಬ್ಯಾಗ್, ಪಾರ್ಟಿ ಬ್ಯಾಗ್ ಹೀಗೆ ಹಲವು ವಿಧಗಳಲ್ಲಿ ನಿಮಗೆ ಪೇಪರ್ ಬ್ಯಾಗ್ಗಳು ಸಿಗುತ್ತವೆ. ಪೇಪರ್ ಬ್ಯಾಗ್ಗಳನ್ನ ನೀವು ಬಟ್ಟೆ ಬ್ಯಾಗ್ನಂತೆಯೇ ಮರುಬಳಕೆ ಮಾಡಬಹುದು. ಆದರೆ ಅವುಗಳು ನೀರು ತಾಗದಂತೆ ಕಾಪಾಡಿಕೊಳ್ಬೇಕು. ಒಂದ್ ವೇಳೆ ಬಟ್ಟೆ ಬ್ಯಾಗ್ಗಳಿಂದ ನೀರು ಸೋಕಿದ್ರೆ ಬ್ಯಾಗ್ಗಳು ಒದ್ದೆಯಾಗಿ ಹಾಳಾಗುವ ಸಾಧ್ಯತೆಗಳಿರುತ್ತದೆ. 50,000ವಿದ್ದರೂ ಆರಂಭಿಸಬಹುದು ಪೇಪರ್ ಬ್ಯಾಗ್ ಬಿಸ್ನೆಸ್. ಮಷಿನರಿಗಳನ್ನ ಬಳಸುವುದಾದರೆ ತಗುಲುತ್ತದೆ ಹೆಚ್ಚು ಬಂಡವಾಳ. ಈ ಪೇಪರ್ ಬ್ಯಾಗ್ಗಳ ತಯಾರಿಕೆಯಿಂದಾಗ ಜಾಸ್ತಿ ಬಂಡವಾಳವೇ ಬೇಕಂತಿಲ್ಲ. ಸಣ್ಣದಾಗಿ ನೀವು ಬಿಸ್ನೆಸ್ ಆರಂಭಿಸ್ತೀರಿ ಅಂತಾದ್ರೆ ನಿಮಗೆ 50,000 ಬಂಡವಾಳವಿದ್ರೂ ಕೂಡ ಸಾಕು. ಇಲ್ಲ ದೊಡ್ಡದಾಗಿಯೇ ಬಿಸ್ನೆಸ್ ನಡೆಸ್ತೀರಿ ಅಂತಾದ್ರೆ ಜಾಸ್ತಿ ಬಂಡವಾಳವೇ ಬೇಕಾಗುತ್ತದೆ. ನೀವು ಯಾವುದೇ ಮಷಿನ್ಗಳನ್ನ ಬಳಸದೆ ನೀವಾಗಿಯೇ ಬಿಸ್ನೆಸ್ ನಡೆಸಬಹುದು. ಇಲ್ಲವೇ ಮ್ಯಾನ್ಯುಯಲ್, ಸೆಮಿ ಆಟೋಮೆಟಿಕ್ ಮಷಿನ್ಗಳನ್ನ ಬಳಸಿಯೂ ಕೂಡ ಪೇಪರ್ ಬ್ಯಾಗ್ಗಳನ್ನ ತಯಾರಿಸಬಹುದು. ಮ್ಯಾನ್ಯುಯಲ್ಗಳ ಮೂಲಕ ನೀವು ರೆಡಿ ಮಾಡ್ತೀರಿ ಅಂತಾದ್ರೆ ಪೇಪರ್ ಶೀಟ್ಗಳನ್ನ ತಂದು ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಹ್ಯಾಂಡಲ್ಗಳನ್ನ ಜೋಡಿಸಿ ಸಣ್ಣದಾಗಿ ಮಾಡಬಹುದು. ನೀವು ಶಾಪಿಂಗ್ ಬ್ಯಾಗ್ಗಳನ್ನ ಮಾಡ್ತೀರಿ ಅಂದ್ರೆ ಅದಕ್ಕೆ ಕ್ರೈಸಿಂಗ್ ಮಷಿನ್ಸ್ ಅಗತ್ಯವಿರುತ್ತೆ. ಆ ಮಷಿನ್ಗೆ ಸುಮಾರು 2 ಲಕ್ಷ ಬಂಡವಾಳ ಬೇಕಾಗತ್ತೆ. ಇನ್ನು ಇಲ್ಲವೇ ಇದಕ್ಕೂ ಜಾಸ್ತಿ ಬಂಡವಾಳ ಹಾಕ್ತೀವಿ ಅಂತಾದ್ರೆ ಸನ್ ಮಷಿನ್ಸ್ ಅಂತ ಮಷಿನರಿ ಸಿಗತ್ತೆ. ಇದನ್ನ ಕೂಡ ನೀವು ಪರ್ಚೇಸ್ ಮಾಡಿಕೊಳ್ಳಬಹುದು. ಮಷಿನ್ಗಳು ನಿಮಗೆ ಹೆಚ್ಚಾಗಿ ಕೊಯಮತ್ತೂರಿನಲ್ಲಿ ಸಿಗುತ್ತವೆ. 50,000 ಇದ್ರೆ ಸಾಕು ಸರ್. ಮ್ಯಾನ್ಯುವಲಿ ನಾವು ರೆಡಿ ಮಾಡ್ಕೋತೀವಿ ಅಂತಂದರೆ ಯಾರೋ ಹೆಣ್ಮಕ್ಳು ಸರ್ ನಾವು ಮ್ಯಾನ್ಯುವಲಿ ಮಾಡ್ಕೋಬೇಕಂತಂದರೆ ಮ್ಯಾನ್ಯುವಲಿ ನೀವು ಕಟಿಂಗ್ ಶೀಟ್ ಸಿಗುತ್ತೆ. ಜಸ್ಟ್ ಅದನ್ನು ಫೋಲ್ಡಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಫೋಲ್ಡಿಂಗ್ ಮಾಡಿ ಹ್ಯಾಂಡಲ್ ಹೆಂಗೆ ಮಾಡ್ಕೋಬೇಕು ಅಂತ ಮಾಡ್ಬೋದು. ಇಲ್ಲ ನಾವು ಅದಕ್ಕಿಂತ 50,000 ಬೇಡ ಸರ್, ನಾವು ಒಂದು 5-6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಓನ್ಲಿ ಶಾಪಿಂಗ್ ಬ್ಯಾಗ್ ಅಂತ ಮಾಡ್ತೀವಿ ಅಂತಂದರೆ ಕ್ರಜಿಂಗ್ ಮಿಷಿನ್ ಅಂತ ಬರುತ್ತೆ ಸರ್. ಅದು ಲೈನಿಂಗ್ ಹಾಕುತ್ತೆ. ಆ ಲೈನಿಂಗ್ ನಾವು ಮಷಿನ್ ಒಂದು 2 ಲಕ್ಷ ಕೊಟ್ಟು ಮಷಿನ್ ತೊಗೋಬೋದು. ಅದು 1 ಲಕ್ಷ ಕೊಟ್ಟರೂ ಸಿಗುತ್ತದೆ ಸರ್. ಆ ಮಷಿನ್ ನಾವು ಪರ್ಚೇಸ್ ಮಾಡೋದು, ಅದು ಕರೆಕ್ಟ್ ಲೈನಿಂಗ್ ಆಗ್ತದೆ. ಜಸ್ಟ್ ನಾವು ಫೋಲ್ಡಿಂಗ್ ಮಾಡಿ ಗಮ್ ಹಚ್ಚಿಬಿಟ್ರೆ, ಹ್ಯಾಂಡಲ್ ಹಚ್ಚಿಬಿಟ್ರೆ ಮುಗೀತು ಸರ್, ಬ್ಯಾಗ್ ರೆಡಿ.
ಇಲ್ಲ ಸರ್, ನಾವು ಅದಕ್ಕಿಂತ ಜಾಸ್ತಿ ಬಂಡವಾಳ ಮಾಡ್ತೀವಿ, ಒಂದು 10 ಲಕ್ಷ ಮಾಡ್ತೀವಿ ಅಂದ್ರೆ ಒಂದು ಸಣ್ಣ ಮಷಿನ್ ತೊಗೋಬೋದು. ಅದರಲ್ಲಿ ಮಷೀನಲ್ಲಿ ಸಾಕಷ್ಟು ಮಾಡಲ್ ಇದಾವೆ ಸರ್. ಅಂದರೆ ನಮ್ಮ ಲೋಕಲ್ ಮಾರ್ಕೆಟ್ ಹೇಗಿದೆ ಅದ್ರ ಪ್ರಕಾರ ನಾವು ಏನು ಮಾಡ್ಬೋದು, ಮಾರ್ಕೆಟನ್ನು ಸ್ಟಡಿ ಮಾಡ್ಕೊಂಡು ನಾವು ಇದೇ ಮಷಿನ್ ತರಬೇಕಾದ್ರೆ ಡಿಸೈಡ್ ಮಾಡ್ಕೋಬೋದು. 10 ಲಕ್ಷನೂ ಮಾಡ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ನಾವು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೂ ಮಾಡ್ಬೋದು ಸರ್. ಉದ್ಯಮ ಎಂದಾಗ ಅನುಮತಿ ಹಂತಗಳನ್ನು ನೀವು ತಪ್ಪದೇ ಪಾಲಿಸಬೇಕು. ಯಾಕಂದ್ರೆ ಕೆಲವೊಮ್ಮೆ ಉದ್ಯಮದಲ್ಲಿ ಅನಿಶ್ಚಿತತೆ ಇದ್ದಾಗಲೋ ಏನಾದರೂ ಆಕಸ್ಮಿಕ ಅವಘಡಗಳು ಸಂಭವಿಸಿದಾಗ ನಿಮಗೆ ಇಂತಹ ಅನುಮತಿಗಳೇ ನೆರವಾಗುವುದು. ವ್ಯಾವಹಾರಿಕ ಚೌಕಟ್ಟಿನ ನಡುವೆ ಬಿಸಿನೆಸ್ ಇರೋದು ಹಲವು ಬಾರಿ ನಿಮಗೆ ನೆರವಾಗುತ್ತದೆ. ನೀವು ಕೂಡ ಪೇಪರ್ ಬ್ಯಾಗ್ಗಳನ್ನು ಆರಂಭಿಸ್ತೀರಿ ಅಂತಾದರೆ ಒಂದಿಷ್ಟು ಅನುಮತಿಗಳು ಅಗತ್ಯ. ಉದ್ಯಮ ರಿಜಿಸ್ಟ್ರೇಷನ್, ಸ್ಥಳೀಯಾಡಳಿತದ ಅನುಮತಿ, GST ಅಗತ್ಯವಿರುತ್ತೆ. ನಿಮಗೆ ಇದು ಉದ್ಯಮ ರಿಜಿಸ್ಟ್ರೇಷನ್ ಬೇಕು ಸರ್. ಅದಕ್ಕೆ ಪಟ್ಟಣ ಪಂಚಾಯತಿ ಇದ್ರೆ ಪಟ್ಟಣ ಪಂಚಾಯತ್ ತೊಗೋಬೇಕು, ಕಾರ್ಪೊರೇಷನ್ ಇದ್ರೆ ಕಾರ್ಪೊರೇಷನ್ ತೊಗೋಬೇಕು. GST ಕಂಪಲ್ಸರಿ ಬೇಕು ಸರ್. ಯಾಕಂದರೆ ರೆಗ್ಯುಲರ್ GST ಬರೋದ್ರಿಂದ ನಮಗೆ ಈಗ ಕಂಪಲ್ಸರಿ GST ಮಾಡಿದರೆ ನಮಗೆ ಬೆನಿಫಿಟ್ ಇರುತ್ತೆ ಸರ್. ಸರ್ಕಾರದಿಂದ ನಮ್ಗೆ ಅನುದಾನ ಸಿಗುತ್ತೆ, ಯಾಕಂದರೆ ಇವರು ಲೀಗಲಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಇದ್ರೆ ಸಾಕು ಸರ್ ಈಗ ಅನುಮತಿ ಮಾಡ್ಕೊ. ಮಷಿನರಿ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೆ ನಾವೇನು ಮಾಡಬೇಕಂದ್ರೆ ಕರೆಂಟ್ ಪವರ್ ಸಪ್ಲೈದು ಒಂದು ಏನು ಮಾಡಬೇಕು, ಎಷ್ಟು ನಮಗೆ HP ಬೇಕು ಅಥವಾ ಎಷ್ಟು KV ಬೇಕಂತೇಳಿ ನಾವು ಡಿಸೈಡ್ ಮಾಡ್ಕೊಂಡು ತೊಗೋಬೋದು ಸರ್. ನೀವು ದೊಡ್ಡದಾಗಿ ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆರಂಭಿಸ್ತೀರಿ ಅಂತಾದರೆ ನಿಮಗೆ ತುಸು ಜಾಸ್ತಿಯೇ ಬಂಡವಾಳ ಬೇಕಾಗಬಹುದು. ಆದರೆ ಈ ರೀತಿಯ ಹೆಚ್ಚು ಇನ್ವೆಸ್ಟ್ಮೆಂಟ್ಗಳು ಬೇಕಾದಾಗ ನಿಮಗೆ ಸಾಲದ ಜೊತೆಗೆ ಸಬ್ಸಿಡಿಗಳು ಕೂಡ ಸಿಗುತ್ತವೆ. ಸರ್ಕಾರದಿಂದ ಸಿಗುತ್ತದೆ ಆರ್ಥಿಕ ಸಹಾಯ. ಮಹಿಳೆಯರಿಗೆ 30%, ಪುರುಷರಿಗೆ 20% ಸಬ್ಸಿಡಿ. ನೀವು ಪೇಪರ್ ಬ್ಯಾಗ್ಗಳನ್ನು ತಯಾರಿಸ್ತೀರಿ ಅಂತಾದರೆ ಲೋನ್ ಕೂಡ ಸಿಗತ್ತೆ. ಲಕ್ಷದಿಂದ ಕೋಟಿಯ ತನಕವೂ ಬೇಕಿದ್ದರೆ ನೀವು ಸಾಲವನ್ನ ಪಡೆಯಬಹುದು. ಸರ್ಕಾರದಿಂದ ಪಡೆದುಕೊಳ್ಳುವ ಸಾಲಗಳಿಗೆ ನಿಮಗೆ ಸಬ್ಸಿಡಿಗಳು ಕೂಡ ಸಿಗುತ್ತವೆ. PMEGP, CMEGP, ಸ್ಟಾರ್ಟ್ಅಪ್ ಇಂಡಿಯಾದಂತಹ ಲೋನ್ಗಳು ಈ ಉದ್ಯಮಕ್ಕೆ ಸಿಗುತ್ತವೆ. ಇನ್ನು ಮಹಿಳೆಯರು ಲೋನ್ ಪಡೆದುಕೊಳ್ಳೋದಾದರೆ ಸರ್ಕಾರದ ವತಿಯಿಂದ 30%, ಪುರುಷರಿಗಾದರೆ 20% ಸಬ್ಸಿಡಿ ಕೂಡ ಸಿಗತ್ತೆ. ಈಗ 1 ಲಕ್ಷದಿಂದ ನಿಮಗೆ 1 ಕೋಟಿವರೆಗೆ ಲೋನ್ ಕೊಡ್ತಾರೆ. ಆ ಪ್ರಾಜೆಕ್ಟ್ ಆಗಿದ್ರೆ ಎಕೋ ಫ್ರೆಂಡ್ಲಿ ಮಷಿನ್ ಕಾಸ್ಟ್ ಹಂಗಿದ್ರೆ ನಿಮ್ಗೆ 1 ಕೋಟಿವರೆಗೆ ಲೋನ್ ಕೊಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಮತ್ತೆ ಹೊಸ ಯೋಜನೆ ಸ್ಟ್ಯಾಂಡಪ್ ಇಂಡಿಯಾ ಇದೆ, PMEGP ಅಲ್ಲಿ ಸಿಗ್ತಾ ಇದ್ದಾರೆ, ಮತ್ತು CMEGP ಇದೆ. ಅದರಲ್ಲಿ ನಿಮ್ಗೆ ಆ ಪ್ರಾಜೆಕ್ಟಿಗೆ ತಕ್ಕಂಗೆ ನಿಮ್ಗೆ ಲೋನ್ ಅಂತ ಸಿಗ್ತವೆ. ಮತ್ತು ಇತರ ಸರ್ಕಾರದಿಂದ ನಿಮ್ಗೆ ಅನುದಾನನೂ ಸಿಗುತ್ತೆ. ಹೆಂಗಂದ್ರೆ ಹೆಣ್ಮಕ್ಳಿದ್ರೆ ಅವ್ರಿಗೆ 30% ಸಬ್ಸಿಡಿ ಅಂತ ಕೊಡ್ತಾರೆ, ಅಥವಾ ಗಂಡು ಮಕ್ಕಳಿದ್ರೆ ಅವ್ರಿಗೆ 20% ಕೊಡ್ತಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ಹಳ್ಳಿಯಲ್ಲಿ ಗುಡಿ ಕೈಗಾರಿಕೆಗಳು ಮತ್ತಷ್ಟು ಸಾಕಷ್ಟು ನಿಮ್ಗೆ ಸಬ್ಸಿಡಿ ಅಂತ ಸರ್ಕಾರದಿಂದ ಅನುದಾನ ಸಿಗುತ್ತೆ. ಪೇಪರ್ ಗಮ್ಗಳೇ ಕಚ್ಚಾ ಸಾಮಗ್ರಿ ಈ ಉದ್ಯಮಕ್ಕೆ. ರಾಜ್ಯದ ಆಯ್ದ ಸ್ಥಳಗಳಲ್ಲಿ ಖರೀದಿಸಬಹುದು ರಾ ಮೆಟೀರಿಯಲ್ಸ್. ನಿಮಗೆ ಪೇಪರ್ ಬ್ಯಾಗ್ಗಳನ್ನು ರೆಡಿ ಮಾಡೋದಕ್ಕೆ ಎಕ್ಸ್ಟ್ರಾ ಕಚ್ಚಾ ಸಾಮಗ್ರಿಗಳು ಬೇಕಂತಿಲ್ಲ. ಪೇಪರ್ ಹಾಗೂ ಗಮ್ ಇದ್ರೆ ಸಾಕು. ಜೊತೆಗೆ ಬ್ಯಾಗ್ ಹ್ಯಾಂಡಲ್ ಮಷಿನ್ಸ್ ಇದ್ರೆ ನೀವು ಆರಾಮಾಗಿಯೇ ಈ ಉದ್ಯಮವನ್ನ ನಡೆಸಬಹುದು. ಇನ್ನು ನಿಮಗೆ ಈ ಉದ್ಯಮಕ್ಕೆ ಬೇಕಾಗುವ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡೋದು ಕೂಡ ತುಂಬಾನೇ ಸುಲಭ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿಯೇ ಈ ಕಚ್ಚಾ ಸಾಮಗ್ರಿಗಳನ್ನ ನೀವು ಖರೀದಿ ಮಾಡಬಹುದು. ಮ್ಯಾನ್ಯುಯಲ್ ಆಗಿ ಪೇಪರ್ ಬ್ಯಾಗ್ ಮಾಡ್ತೀರಿ ಅಂತಾದ್ರೆ 2000 ಬ್ಯಾಗ್ಗಳನ್ನ ನಿತ್ಯಲೂ ರೆಡಿ ಮಾಡಬಹುದು. ಇಲ್ಲವೋ ಮಷಿನ್ಸ್ ಮೂಲಕ ಮಾಡ್ತೀರಿ ಅಂತಾದ್ರೆ ಲಕ್ಷಗಟ್ಟಲೆ ಬ್ಯಾಗ್ಗಳನ್ನು ಬೇಕಾದ್ರೆ ರೆಡಿ ಮಾಡಬಹುದು. ಒಂದು ಬ್ಯಾಗ್ ರೆಡಿ ಆಗಬೇಕಾದ್ರೆ ಗಮ್ ಬೇಕು ಸರ್. ನ್ಯಾಚುರಲ್ ಬೇಸ್ ಗಮ್ ಸಿಗುತ್ತೆ ನಮಗೆ. ಅದ್ರ ಜೊತೆಗೆ ಆ ಸೈಜ್ಗೆ ತಕ್ಕಂಗೆ ಪೇಪರ್ ಬೇಕಾಗತ್ತೆ. ಈಗ ಮಷಿನರಿ ಇದ್ರೆ ಏನು ಮಾಡುತ್ತೆ ಅಂದ್ರೆ ನಾವು ಟನ್ ಗಟ್ಟಲೆ ತೊಗೋಬೇಕು. ರೀಲ್ ಬರುತ್ತೆ, ಆ ರೀಲನ್ನು ನಾವು ರನ್ ಮಾಡ್ಕೊಂಡು ರೆಡಿ ಮಾಡ್ಬೋದು. ಈಗ ಮ್ಯಾನ್ಯುವಲಿ ರೆಡಿ ಮಾಡ್ತೀನಿ ಅಂದ್ರೆ ಒಂದು ದಿನಕ್ಕೆ 2000 ಬ್ಯಾಗ್ ಮಾಡ್ಬೋದು ಸರ್. ಮಷಿನ್ ರೆಡಿ ಮಾಡ್ತೀವಿ ಅಂದ್ರೆ ಸುಮಾರು ಲಕ್ಷಗಟ್ಟಲೆ ನಾವು ಏನು ಮಾಡ್ಬೋದು, ಪ್ರೊಡಕ್ಷನ್ ಮಾಡ್ಬೋದು ಸರ್. ಬೆಂಗಳೂರು, ಮಂಗಳೂರು, ಮೈಸೂರು, ತುಮಕೂರು ಭಾಗದಲ್ಲಿ ಈ ರಾ ಮೆಟೀರಿಯಲ್ಸ್ಗಳನ್ನು ತಯಾರಿಸುವ ಕಂಪನಿಗಳು ಇವೆ. ನೀವು ಅಲ್ಲಿಂದ ನಿಮಗೆ ಬೇಕಾದಷ್ಟು ಪ್ರಮಾಣದ ಕಚ್ಚಾ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಬಹುದು. ಇನ್ನು ಇಲ್ಲಿ ಬಳಕೆಯಾಗುವ ಎಲ್ಲ ಪೇಪರ್ಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಬಿಸಿ ತಡೆದುಕೊಳ್ಳುವ ಪೇಪರ್,
ಭಾರ ಸಹಿಸುವ ಪೇಪರ್, ಹೀಗೆ ಡಿಫರೆಂಟ್ ವೆರೈಟಿಗಳ ಪೇಪರ್ಗಳು ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಈ ಕಚ್ಚಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಹೆಚ್ಚು ಹಣ ಬೇಕು ಅಂತೇನಿಲ್ಲ. ಈ ರಾ ಮೆಟೀರಿಯಲ್ಸ್ ಪೇಪರ್ಗಳು ಕೆಜಿಗೆ 10 ರೂಪಾಯಿಯಿಂದ ಹಿಡಿದು 100 ರೂಪಾಯಿ ತನಕವೂ ಸಿಗತ್ತೆ. ನಮ್ಮಲ್ಲಿ ಬೆಂಗಳೂರು ಸಿಗುತ್ತೆ, ಮಂಗಳೂರು ಸಿಗುತ್ತೆ, ಮೈಸೂರು ಸಿಗುತ್ತೆ, ತುಮಕೂರು ಸಿಗುತ್ತೆ. ನಮಗೆ ರಾ ಮೆಟೀರಿಯಲ್ ಕಂಪ್ನಿಗಳಿದ್ದಾವೆ, ಎಲ್ಲ ರೀಸೈಕಲ್ ಪ್ರಾಡಕ್ಟ್ ಇರೋದ್ರಿಂದ ನಮಗಲ್ಲಿ ಸಿಗುತ್ತೆ ಪ್ರಾಡಕ್ಟು. ಅದರಲ್ಲಿ ಬೇರೆ ಬೇರೆ ನೀವು ಯುನಿಕ್ ಆಗಿ ಪ್ರಾಡಕ್ಟ್ ಬೇಕು, ಬೇರೆ ಬೇರೆ ನಮ್ಮ ಇಂಡಿಯಾದಾಗಂತೂ ಸಾಕಷ್ಟು ಸಿಗುತ್ತೆ. ಅದ್ರಾಗಾಗಿ ಇಂಪೋರ್ಟೆಡ್ ಪೇಪರು ಬರುತ್ತೆ, ಬೇರೆ ಕಂಟ್ರಿಯಿಂದ ಬಂದಂಥದ್ದು. ಇಲ್ಲಿ ನಮ್ಮಲ್ಲಿ ಸಿಗೋದ್ರಿಂದ ನಮ್ಮ ಭಾರತೀಯ ಪ್ರಾಡಕ್ಟ್ ಏನಿದೆ ಕಡಿಮೆ ಇದರಲ್ಲಿ ಸಿಗುತ್ತೆ, ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ. ಈಗ ಏನಾಗುತ್ತೆ, ಬೇರೆ ಬೇರೆ ಫುಡ್ ಗ್ರೇಡ್ ಪೇಪರ್ಸು ಬರುತ್ತೆ ಸರ್. ಒಂದು ಕಡೆ ನಮಗೆ ಏನಾಗುತ್ತೆ ಅಂದರೆ ಅದರಲ್ಲಿ ಸಾಂಬಾರು ಬೇರೆ ಬೇರೆ ಬಿಸಿ ಪದಾರ್ಥ ಹಾಕಿರೋ ಏನೂ ಆಗಲ್ಲ. ಅಂಥ ಪ್ರಾಡಕ್ಟು ನಮ್ಮಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ಪೇಪರ್ ಬ್ಯಾಗ್ಗಳು ಹೆಚ್ಚು ವ್ಯಾಪಕವಾಗಿವೆ. ಅದರಲ್ಲೂ ಮೆಡಿಕಲ್ ಶಾಪ್, ಹೋಟೆಲ್ಗಳಲ್ಲಿ ಈ ಪ್ರಾಡಕ್ಟ್ಗಳ ಬಳಕೆ ಎನ್ನುವುದು ತುಸು ಜಾಸ್ತಿನೇ ಇದೆ. ಅದರಲ್ಲೂ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಈ ಬ್ಯಾಗ್ಗಳು ಬಳಕೆಯಾಗೋದಕ್ಕೆ ಆರಂಭವಾಯಿತೋ ಅಂದಿನಿಂದ ಡಿಮ್ಯಾಂಡ್ ಕೂಡ ಜಾಸ್ತಿ ಆಯಿತು. ಹೀಗಾಗಿ ಯಾರೇ ಈ ಉದ್ಯಮವನ್ನ ಆರಂಭಿಸಿದ್ರೂ ಕೂಡ ಕೊಂಚ ಎಫರ್ಟ್ ಹಾಕಿದ್ರೆ ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿಯೇ ನೆಲೆ ನಿಲ್ಲಬಹುದು. ವಿಥೌಟ್ ಪ್ರಿಂಟ್ಗಳಲ್ಲಿಯೂ ಮಾಡಬಹುದು ಬ್ಯಾಗ್. ಒಂದು ಮಷೀನ್ನಲ್ಲಿ ರೆಡಿ ಮಾಡಬಹುದು 6 ಸೈಜ್ ಬ್ಯಾಗ್. ವಿತ್ ಅಥವಾ ವಿಥೌಟ್ ಪ್ರಿಂಟ್ಗಳಲ್ಲಿ ನೀವು ಬ್ಯಾಗ್ಗಳನ್ನು ರೆಡಿ ಮಾಡಬಹುದು. ನೀವು ವಿಥೌಟ್ ಪ್ರಿಂಟ್ ಮಷೀನ್ಗಳಲ್ಲಿ ಬ್ಯಾಗ್ ತಯಾರಿಸ್ತೀರಿ ಅಂತಾದರೆ ಒಂದು ಮಷೀನ್ನಲ್ಲಿ 6 ಸೈಜ್ನ ಬ್ಯಾಗ್ಗಳನ್ನು ಮಾಡಬಹುದು. ಇಲ್ಲಿ ಬಳಕೆಯಾಗುವ ಯಂತ್ರೋಪಕರಣಗಳ ಬೆಲೆ 4 ಲಕ್ಷದಿಂದ ಆರಂಭವಾಗುತ್ತೆ. ಈ ಬಗ್ಗೆ ವಿವರವಾಗಿ ಹೇಳ್ತಾರೆ ಸಿದ್ದು. ಯಂತ್ರೋಪಕರಣದಲ್ಲಿ ಹೇಗಿರುತ್ತೆ ಅಂದರೆ, ನಾವು ಬೇಸಿಕ್ ಮಾಡಲ್ ತೊಗೋತೀನಿ ಅಂದರೆ, ವಿತೌಟ್ ಪ್ರಿಂಟ್ ತೊಗೋತೀನಿ ಅಂದ್ರೂ ಅದರಲ್ಲಿ ಒಂದು ಮಷೀನಲ್ಲಿ ನಾವು 6 ಸೈಜ್ ಮಾಡ್ಬೋದು ಸರ್, 6 ಸೈಜ್ ಮಾಡ್ಬೋದು. ಅಂದರೆ ಆ ಥರ ಮಷಿನ್ಗಳು ಇರ್ತಾರೆ ಅವರು. ಬೇರೆ ನಾವು 6 ಸೈಜ್ಗಿಂತ ಜಾಸ್ತಿ ಮಾಡ್ತೀವಿ ಅಂದರೆ ಇನ್ನೊಂದು ಮಷಿನ್ ತೊಗೋಬೇಕಾಗತ್ತೆ ಸರ್. ಮಷಿನರಿ ಹೆಂಗಿದೆ ಅಂದರೆ, ಸುಮಾರು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 4 ಲಕ್ಷದಿಂದ ಸಿಗುತ್ತೆ. 4 ಲಕ್ಷದಿಂದ ಸುಮಾರು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ನಮ್ಮ ಭಾಗದಲ್ಲಿ ಏನನ್ನು ಯಾವ ಸೈಜ್ ಪ್ರೊಡಕ್ಷನ್ ನಾವು ಹೋಗುತ್ತೆ ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಆ ಸೈಜ್ ಮಷೀನನ್ನು ನಾವು ತೊಗೋಬೇಕಾಗತ್ತೆ. ಅದರಲ್ಲಿ ಬೇಬಿ ಮಷೀನ್ ಅಂತ ಬರ್ತವೆ, ಆಮೇಲೆ ಮ್ಯಾನುವಲ್ ಅಂತ ಬರುತ್ತೆ, ಅದರಲ್ಲಿ ಸೆಮಿ ಆಟೋಮೆಟಿಕ್ ಅಂತ ಬರುತ್ತೆ, ಫುಲ್ಲಿ ಆಟೋಮೆಟಿಕ್ ಅಂತ ಬರುತ್ತೆ. ನಮ್ಮ ಭಾಗದಲ್ಲಿ ಏನಿದೆ ಅದನ್ನು ತೊಗೋಬೋದು ಸರ್. ಸೈಜ್ಗೆ ತಕ್ಕಂತೆ ಪೇಪರ್ ಕಟ್ಟಿಂಗ್, ಪೇಪರ್ ಫೋಲ್ಡಿಂಗ್ನಲ್ಲಿರಲಿ ಎಚ್ಚರ. ನೀವು ಯಾವುದೇ ಉದ್ಯಮವನ್ನು ಆರಂಭಿಸಿದ್ರೂ ಅದರ ಮೇಕಿಂಗ್ ಪ್ರೊಸೆಸ್ ಎನ್ನುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪೇಪರ್ ಬ್ಯಾಗ್ಗಳು ಕೂಡ ಇದಕ್ಕೆ ಹೊರತೇನಲ್ಲ. ನೀವು ಮ್ಯಾನ್ಯುಯಲ್ ಆಗಿ ಪೇಪರ್ ಬ್ಯಾಗ್ಗಳನ್ನು ಮಾಡುವಾಗ ಸೈಜ್ಗೆ ತಕ್ಕಂತೆ ಪೇಪರ್ ಬ್ಯಾಗ್ಗಳನ್ನು ಕಟ್ ಮಾಡಿಕೊಳ್ಬೇಕು. ಬಳಿಕ ಅದನ್ನು ಫೋಲ್ಡ್ ಮಾಡಿ ಗಮ್ ಮಾಡಬೇಕು. ಅದೇ ನೀವು ಮಷಿನರಿಗಳ ಮೂಲಕ ಮಾಡ್ತೀರಿ ಅಂತಾದರೆ ಪೇಪರ್ ರೀಲ್ಗಳನ್ನು ಹಾಕಬೇಕು. ಯಾವ ಸೈಜ್ನ ಬ್ಯಾಗ್ ಬೇಕೋ ಆ ಸೈಜ್ನ ಗೇರನ್ನು ಮಷಿನ್ನಲ್ಲಿ ಸೆಟ್ ಮಾಡಬೇಕು. ಮ್ಯಾನುವಲ್ಲಿ ಮಾಡ್ಬೇಕಂದ್ರೆ ಒಂದು ಬ್ಯಾಗು ಸೈಜಿಗೆ ತಕ್ಕಂಗೆ ಕಟಿಂಗ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೋಬೇಕು ಸರ್. ಮಷಿನರಿ ಮಾಡ್ತೀವಿ ಅಂದ್ರೆ ರೀಲ್ ಇರುತ್ತೆ, ಅದು ರೀಲ್ಗೆ ಮಷಿನ್ಗೆ ಏನಿರುತ್ತೆ ಯಾವ ಸೈಜ್ಗೆ ಏನು ಹಾಕ್ಬೇಕಂದ್ರೆ ಗೇರ್ ಇರುತ್ತೆ ಸರ್. ಆ ಗೇರಿಗೆ ನಾವು ಸೆಟ್ ಮಾಡಿಬಿಟ್ರೆ ಆ ಸೈಜ್ಗೆ ತಕ್ಕಂಗೆ ಏನಾಗುತ್ತೆ ಬ್ಯಾಗ್ ರೆಡಿಯಾಗಿ ಬಂದುಬಿಡುತ್ತೆ ಸರ್. ಮಷಿನರಿಲಿ ಹೆಂಗಿರುತ್ತೆ ಅಂದ್ರೆ ಸರ್, ನಾವು ರೀಲ್ ಹಿಂದೆ ಹಾಕಿ ಎಲ್ಲ ಕರೆಕ್ಟ್ ಸೆಟ್ ಮಾಡಿಬಿಟ್ಟಿದ್ರೆ ಅದೇನಾಗುತ್ತೆ ಅಂದ್ರೆ ನಿಧಾನವಾಗಿ ಅದೇ ಗಮ್ ಕಂಪ್ಲೀಟಾಗಿ ಅದ ಗಮ್ ಪಿಲ್ ಮಾಡುತ್ತೆ. ಯಾವ ಸೈಜ್ಗೆ ಬೇಕಲ್ಲ ಆ ಸೈಜ್ ಗಮ್ ಮತ್ತೆ ಪಿಲ್ ಮಾಡುತ್ತೆ. ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಕಂಪ್ಲೀಟಾಗಿ ಬ್ಯಾಗ್ ರೆಡಿಯಾಗಿ ಪ್ರೊಡಕ್ಷನ್ ರೆಡಿಯಾಗಿ ಬಂದುಬಿಡುತ್ತೆ ಸರ್. ಪೇಪರ್ ಬ್ಯಾಗ್ಗಳನ್ನು ತಯಾರು ಮಾಡುವುದಕ್ಕೆ ಕಾರ್ಮಿಕರು ಅಗತ್ಯ. ಮನೆಯಲ್ಲಿಯೇ ಸಣ್ಣದಾಗಿ ನೀವು ಮ್ಯಾನ್ಯುಯಲ್ ಆಗಿ ಬ್ಯಾಗ್ಗಳನ್ನು ತಯಾರು ಮಾಡ್ತೀರಿ ಅಂತಾದರೆ 1-2 ಕಾರ್ಮಿಕರಿದ್ರೂ ಸಾಕು. ಅದೇ ಮಷಿನ್ಗಳ ಮೂಲಕ ನಡೆಸ್ತೀರಿ ಅಂತಾದರೆ 4ರಿಂದ 5 ಕಾರ್ಮಿಕರು ಅಗತ್ಯವಿರುತ್ತಾರೆ. ಹೆಚ್ಚು ಬೇಡಿಕೆ ಹೊಂದಿರುವ ಪೇಪರ್ ಬ್ಯಾಗ್ ಉದ್ಯಮವನ್ನು ನೀವು ಆರಂಭಿಸಿದ್ರೆ ಆದಾಯಕ್ಕೇನೂ ಮೋಸ ಇಲ್ಲ. ಖರ್ಚುಗಳನ್ನು ಕಳೆದರೂ ದಿನಕ್ಕೆ 2ರಿಂದ 3 ಸಾವಿರ ಆದಾಯವನ್ನು ಸುಲಭವಾಗಿ ಪಡೆಯಬಹುದು. ಆನ್ಲೈನ್ಗಳಲ್ಲಿ ಹೆಚ್ಚಿಸಿಕೊಳ್ಳಬಹುದು ಮಾರ್ಕೆಟಿಂಗ್. 10% ರಿಂದ 15% ಲಾಭ ಸಾಧ್ಯ ಈ ಉದ್ಯಮದಲ್ಲಿ.
ದಿನಕ್ಕೆ 2 ರಿಂದ 3 ಸಾವಿರ ಆದಾಯ ಪಡೆಯಬಹುದು. ನೀವು ಅಂಗಡಿಗಳಿಗೆ ಹೋಗಿ ಪೇಪರ್ ಬ್ಯಾಗ್ಗಳನ್ನು ಸೇಲ್ ಮಾಡಬಹುದು. ಇಲ್ಲವಂತಾದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು, ಸೋಷಿಯಲ್ ಮೀಡಿಯಾದ ಮೂಲಕವೂ ಪ್ರಮೋಟ್ ಮಾಡಬಹುದು. ಮಾತ್ರವಲ್ಲದೆ ನಿಮ್ಮದೇ ಆದ ವೆಬ್ಸೈಟ್ಗಳನ್ನು ಓಪನ್ ಮಾಡಿಕೊಂಡು ಬೇಕಿದ್ರೆ ಸೇಲ್ ಮಾಡಬಹುದು. ನಾವು ಆಫ್ಲೈನ್ ಮಾಡ್ತೀವಿ ಅಂದರೆ ಶಾಪ್ ಟು ಶಾಪ್ ಹೋಗ್ಬೇಕು ಸರ್. ನಾವು ಈಗ ಶಾಪ್ ಟು ಶಾಪ್ ಬೇರೆ ಬೇರೆ ಜಿಲ್ಲೆಗೆ ಹೋದ್ರೆ ಬ್ಯಾಗ್ ಹಾಕೋಬೇಕು. ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಥರ ನಾವು ಸರ್ ನಮ್ಮ ಪ್ರಾಡಕ್ಟ್ ಹೇಗಿದೆ ಅಂತ ಮಾಡ್ಬೋದು. ಇಲ್ಲಾಂದ್ರೆ ಆನ್ಲೈನ್ ಮಾಡ್ಕೋಬೋದು ಸರ್. ಆನ್ಲೈನಲ್ಲಿ ಸುಮಾರು ಪ್ಲಾಟ್ಫಾರ್ಮ್ ಇದ್ದಾವೆ. ಅಮೆಜಾನ್, ಫ್ಲಿಪ್ಕಾರ್ಟ್, ಜಸ್ಟ್ ಡಯಲ್, ಇಂಡಿಯಾ ಮಾರ್ಟ್ ಸ್ವಂತ ವೆಬ್ಸೈಟು ಮಾಡ್ಕೋಬೋದು. ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಜಸ್ಟ್ ಈಗ ಯಾರೂ ಶಾಪ್ಗೆ ಹೋಗಿ ಯಾರೋ ಆಲ್ಮೋಸ್ಟ್ ಅಲ್ಲಿ 80% ಯಾರೂ ಶಾಪ್ಗೆ ಹೋಗಿ ನಂಗೆ ಇದೇ ಪ್ರಾಡಕ್ಟ್ ಬೇಕಂತ ಯಾರೂ ಚಾಯ್ಸ್ ಮಾಡಲ್ಲ ಸರ್. ಎಲ್ಲ ಸ್ಮಾರ್ಟ್ಫೋನಲ್ಲಿ ಸರ್ಚ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಅದು ಆರ್ಡರ್ ಮಾಡಿ ಅದು ಅವ್ರ ಆಫೀಸಲ್ಲಿ ಏನು ಮಾಡ್ತಾರೆ, ನಮ್ಮ ಹತ್ರ ಬಂದು ನಾವೇ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಅವಕಾಶ ಇದೆ, ಸಾಕಷ್ಟು ಅವಕಾಶ ಇದೆ ಸರ್. ಆಫ್ಲೈನ್ ಎಷ್ಟು ನಾವು ಎಫೆಕ್ಟ್ ಆಗ್ತೀವಲ್ಲ, ಎಷ್ಟು ಪ್ರಯತ್ನ ಪಡ್ತೀವಲ್ಲ ಅಷ್ಟೇ ಆನ್ಲೈನಲ್ಲೂ ನಾವು ಪ್ರಯತ್ನ ಪಡಬೇಕು. ಯಾಕಂದರೆ ಯಾವಾಗಲೂ ಆನ್ಲೈನ್ ಮಾಡಿದ್ವಿ ಅಂದ್ರೆ ನಾವು ಆನ್ಲೈನಲ್ಲೇ ಇರಬೇಕು. ನೋಟಿಫಿಕೇಶನ್ ಯಾವಾಗ ಬರ್ತಾ ಅವಾಗ ನಾವು ರೆಡಿ ಮಾಡಿ ಕೊಡಬೇಕು. ನೀವು ಕಾಗದದ ಚೀಲಗಳನ್ನು ರೆಡಿ ಮಾಡ್ತೀರಿ ಅಂತಾದ್ರೆ ಎಷ್ಟು ಲಾಭ ಪಡಿಬಹುದು ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡಬಹುದು. ನಿಮ್ಮ ಖರ್ಚು ವೆಚ್ಚಗಳನ್ನ ಕಳೆದ ಮೇಲೂ ಕೂಡ 10 ರಿಂದ 15% ಲಾಭವನ್ನ ಪಡೆಯಬಹುದು. ಆದರೆ ಬಿಸಿನೆಸ್ ಲಾಭ ಎನ್ನುವುದು ಮಾರುಕಟ್ಟೆಯ ಏರಿಳಿತಗಳ ಮೇಲೆ ನಿರ್ಧಾರವಾಗಿರುತ್ತೆ. ಸರ್ ಇದರಲ್ಲಿ ಆದಾಯ ಹೆಂಗಿರುತ್ತಲ್ಲ, 10%, 15% ಇರುತ್ತೆ ಸರ್ ಆದಾಯ. ಇದು ಅದರ ಜೊತೆಗೆ ಎಷ್ಟು ಮಾರ್ಕೆಟ್ ಜಾಸ್ತಿ ಆಗುತ್ತಲ್ಲ ನಮಗೆ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಲಾಭ ಜಾಸ್ತಿ ಬರುತ್ತೆ. ನೀವು ಮಿನಿಮಮ್ ಬಂಡವಾಳ ಹಾಕಿದ್ರೂ ಈ ಬಿಸ್ನೆಸ್ನಲ್ಲಿ ನಿಮಗೆ ಉತ್ತಮ ಲಾಭಕ್ಕೇನೂ ಕೊರತೆ ಇಲ್ಲ. ದಿನಕ್ಕೆ 25,000 ಬ್ಯಾಗ್ ತಯಾರಿಸಿ ಉತ್ತಮ ಆದಾಯವನ್ನ ಪಡೆಯಬಹುದು. ನಿಮ್ಮ ಎಲ್ಲಾ ಖರ್ಚು, ಕಾರ್ಮಿಕರ ಸಂಬಳ ಅಂತ ಎಲ್ಲವನ್ನ ಕಳೆದು ನಿತ್ಯವೂ 2 ರಿಂದ 3 ಸಾವಿರ ರೂಪಾಯಿ ಆದಾಯವನ್ನ ಆರಾಮಾಗಿ ಪಡೆಯಬಹುದು. ಲಾಭದ ವಿಚಾರಕ್ಕೆ ಬಂದ್ರೆ ಮೆಡಿಸಿನ್ಗಳಿಗೆ ಬಳಸಲಾಗುವ ಕವರ್, ಶಾಪಿಂಗ್ ಕವರ್ ಎಲ್ಲದಕ್ಕೂ ಕೂಡ ಬೇರೆಯ ಮಾರ್ಜಿನ್ಗಳೇ ಇರುತ್ತದೆ. ಇನ್ನು ನೀವು ನ್ಯೂಸ್ ಪೇಪರ್ನಲ್ಲಿ ಕೂಡ ಬ್ಯಾಗ್ಗಳನ್ನು ರೆಡಿ ಮಾಡಿ ಸೇಲ್ ಮಾಡಬಹುದು. ಈ ಬಿಸ್ನೆಸ್ ಲಾಭ ನಷ್ಟಗಳ ಬಗ್ಗೆ ಉದ್ಯಮ ನಡೆಸಿ ಯಶಸ್ಸನ್ನ ಕಂಡಿರುವ ಸಿದ್ದಪ್ಪರವರೇ ಹೇಳ್ತಾರೆ. ಮಿನಿಮಮ್ ಬಂಡವಾಳ ಶಾಪಿಂಗ್ ಬ್ಯಾಗಲ್ಲಿ ನಾವು ಮಿನಿಮಮ್ ಬಂಡವಾಳ ಹಾಕಿ ನಾವು ಜಾಸ್ತಿ ಲಾಭ ತೊಗೋಬೋದು ಸರ್. ಮೆಡಿಸಿನಲ್ಲಿ ಹೆಂಗಿರುತ್ತೆ ಅಂದರೆ ಇದು ಭಾಳ ಸಾಫ್ಟ್ ಪೇಪರ್ ಇರೋದ್ರಿಂದ ನಾವು ಈ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ, ಕಡಿಮೆ ಇದು ಬರುತ್ತೆ. ಶಾಪಿಂಗ್ ಬ್ಯಾಗಲ್ಲಿ ಹೆಂಗಿರುತ್ತೆ ಅಂದರೆ ಕಟಿಂಗ್ ಶೀಟ್ ಬರುತ್ತೆ. ಒಂದು ಬ್ಯಾಗ್ ನಾವು ಉದಾಹರಣೆಗೆ ತೊಗೋತೀನಿ ಅಂದರೆ 8 ರಿಂದ 10 ರೂಪಾಯಿ ಸರ್ ಒಂದು ಬ್ಯಾಗಿಗೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 500 ಬ್ಯಾಗ್ ಮಾಡ್ತಾನೆ. 5 ಜನ ಆದರೆ ದಿನಕ್ಕೆ ಏನು ಮಾಡ್ಬೋದು, 2,500 ಬ್ಯಾಗ್ ಮಾಡ್ತಾರೆ. 10 ರೂಪಾಯಿ ಇಂಟು ಅದನ್ನು ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು 25,000 ರೂಪಾಯಿ ಆಗುತ್ತೆ. ಅದು 25,000 ನಾವು ಏನು ಮಾಡಿದ್ರೆ ಸೇಲ್ ಮಾಡಿದ್ರೆ ಹಾಕಿದ ಬಂಡವಾಳ ತೆಗೆದ್ರೆ ಆರಾಮ ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ನಾವು ಉಳಿತಾಯ ಮಾಡ್ಬೋದು ಸರ್, ಖರ್ಚು ವೆಚ್ಚ ತೆಗೆದು. ಬಟ್ ಏನಾಗುತ್ತೆ ಅಂದರೆ ಬ್ಯಾಗಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಸರ್ ಪರ್ಫೆಕ್ಟ್ ಇರಬೇಕು. ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ ಅಂದರೆ ಫಿನಿಶಿಂಗ್ ಕರೆಕ್ಟ್ ಇರಬೇಕು, ವಿತ್ ಪ್ರಿಂಟ್ ಕರೆಕ್ಟ್ ಇರಬೇಕು. ಇಂದು ಒಂದಿಷ್ಟು ಪ್ರಚಾರ ತಂತ್ರಗಳನ್ನ ಬಳಸಿಕೊಂಡು ಸಿದ್ದು ಈ ಬಿಸ್ನೆಸ್ನಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಹಾಗಿದ್ರೆ ಯಾವ ಪಬ್ಲಿಸಿಟಿ ತಂತ್ರ ಈ ಬಿಸ್ನೆಸ್ನಲ್ಲಿ ಅವರ ಕೈ ಹಿಡಿದಿದೆ? ನೀವು ಕೂಡ ಇದೇ ಟ್ರಿಕ್ಗಳನ್ನ ನಿಮ್ಮ ಪಬ್ಲಿಸಿಟಿ ತಂತ್ರದ ಭಾಗವಾಗಿ ಬಳಸಿಕೊಳ್ಳಬಹುದು. 3-4 ಜಿಲ್ಲಾನ ಶಾಪ್ ಟು ಶಾಪ್ ನಾನೇ ಓನ್ ಆಗಿ ಹೋಗಿದ್ದೀನಿ. ಅದರ ಜೊತೆಗೆ ನಾನು ಎಲ್ಲನೂ ಆನ್ಲೈನ್ ಮಾಡ್ಕೊಂಡಿದ್ದೀನಿ ಸರ್. ಅಮೆಜಾನ್, ಫ್ಲಿಪ್ಕಾರ್ಟ್, ಜಸ್ಟ್ ಡಯಲ್, ಇಂಡಿಯಾ ಮಾರ್ಟ್ ನನ್ನದೇ ಸ್ವಂತ ವೆಬ್ಸೈಟ್ ಇದೆ. ಕಸ್ಟಮರ್ ಯಾವಾಗಾದರೂ ನೋಟಿಫಿಕೇಶನ್ ಬಂದರೆ ಇಮಿಡಿಯೇಟಾಗಿ ರಿಪ್ಲೈ ಮಾಡಿ ಅವ್ರು ಏನು ಎಂತ ಪ್ರತಿಯೊಂದನ್ನು ನಾನು ಫಾಲೋಅಪ್ ಮಾಡ್ತಾಯಿದ್ದೀನಿ ಸರ್. ಪೇಪರ್ ಪ್ರಾಡಕ್ಟ್ಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ಸೊ ನೀವು ಆರಂಭದ ಹೆಜ್ಜೆಗಳಲ್ಲಿ ಕೊಂಚ ಶ್ರಮ ವಹಿಸಿ ಮಾರುಕಟ್ಟೆಯ ಪಟ್ಟುಗಳನ್ನು ಕರಗತ ಮಾಡಿಕೊಂಡ್ರೆ ಈ ಉದ್ಯಮದಲ್ಲಿ ಉತ್ತಮ ಯಶಸ್ಸನ್ನೇ ನೀವು ಕಾಣಬಹುದು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡಿದ್ರಲ್ಲ ವೀಕ್ಷಕರೇ,
ಪೇಪರ್ ಬ್ಯಾಗ್ ಉದ್ಯಮವನ್ನು ಹೇಗೆ ಮುನ್ನಡೆಸೋದು ಅನ್ನೋ ಬಗ್ಗೆ, ಉತ್ಪನ್ನ ತಯಾರಿಕೆಯ ಬಗ್ಗೆ ಎಚ್ಚರ, ಒಂದಿಷ್ಟು ಮಾರುಕಟ್ಟೆ ತಂತ್ರಗಳನ್ನು ಕರಗತ ಮಾಡಿಕೊಂಡ್ರೆ ಈ ಉದ್ಯಮ ನಿಮ್ಮ ಕೈ ಹಿಡಿಯುತ್ತೆ. ಸ್ವ ಉದ್ಯಮದ ಕನಸು ನಿಮ್ಮದಾಗಿದ್ರೆ ಈ ಸಿಂಪಲ್ ಆಗಿರೋ ಬಿಸ್ನೆಸ್ ಆರಂಭಿಸಿ ಸಕ್ಸಸ್ ಪಡಿಬಹುದು. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.